ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗ. ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡಕತ್ತೀನಿ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಇವಾಗೇನು ಬಿಗ್ ಬಾಸ್ ಫಿನಾಲೆ ಹತ್ತಿರ ಬರಕತ್ತೈತಿ. ಅಂದರೆ ಇನ್ನೇನು ಸ್ವಲ್ಪ ದಿವಸನೇ ಬಾಕಿ ಐತಿ. ಮತ್ತು ಎಲ್ಲರೂ ಯಾರ್ಯಾರು ಓಟ್ ಹಾಕ್ಲತ್ತಿರೋ ನಂಗಂತೂ ಗೊತ್ತಿಲ್ಲಪ್ಪ. ನಿಮ್ಗೆ ಇಷ್ಟ ಬಂದವರಿಗೆಲ್ಲ ಓಟ್ ಹಾಕ್ರಿ, ನಾನೇನಿಲ್ಲ ಅಂತ ಹೇಳಲ್ಲ. ಬಟ್ ಗಿಲ್ಲಿಗೆ ಓಟ್ ಹಾಕಬೇಕು, ಗಿಲ್ಲಿಗೆ ಹಾಕ್ರಿ ಅಂತ ನಾನು ಏನು ಹೇಳಕತ್ತಿಲ್ಲ. ಯಾಕಂತಪ್ಪ ಅಂದ್ರೆ ಸ್ಟಾರ್ಟಿಂಗಿಂದ ಎಂಟರ್ಟೈನ್ ಮಾಡಿಕೊಂಡು ಗಿಲ್ಲಿ ಮತ್ತು ಎಂಟರ್ಟೈನ್ಮೆಂಟ್ ಎಲ್ಲ ಚೆಂದ ಮಾಡ್ಯಾರ ಗಿಲ್ಲಿಯವರು. ಅದಕ್ಕೋಸ್ಕರ ನಂಗೆ ಅನ್ಸುತ್ತೆ ಈ ಸಲ ಗಿಲ್ಲಿನೇ ಗೆಲ್ಲಬೇಕು, ಅವರೇ ಕಪ್ ಹೊಡಿಬೇಕಂತ. ಮತ್ತು ನಿಮ್ಮ ಅನಿಸಿಕೆ ಏನಾಯಿತು ಅಂತ ನನಗೆ ಗೊತ್ತಿಲ್ಲ. ನೋಡ್ರಿ ಮತ್ತು ನಿಮ್ಗೆ ಹೆಂಗೆ ಅನಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ. ಬಡವರ ಮಕ್ಕಳು ಬೆಳೆಸ್ಬೇಕು, ಬಡವರು ಮುಂದೆ ಬರಬೇಕು ಅಂತಂದ್ರೆ ಮತ್ತು ಈಗ ಎಲ್ಲ ಸೀಸನ್ನಾಗ ಹೆಂಗೆ ಈಗ ಓಟ್ ಹಾಕಿ ಗೆಲ್ಸ್ಯಾರೋ ಅಂತ ನಂಗೆ ಗೊತ್ತಿಲ್ಲ. ನಾನೇನು ಹೇಳಕ್ಕೆ ಹೊಂಟಿದ್ದೇನಪ್ಪ ಅಂತಂದ್ರೆ ಈಗ ಸೀರಿಯಲ್ ಆ್ಯಕ್ಟರ್ದವರು ಸೀರಿಯಲ್ ಮಾಡ್ತಾರಲ್ಲ, ಅವರಿಗೆ ಬರೀ ಎಲ್ಲ ಗೆಲ್ಸ್ಕೊಂತ ಬಂದಾರೋ ಏನೋ ಗೊತ್ತಿಲ್ಲ ಓಟ್ ಹಾಕಿ. ಬರೀ ಸಾವ್ಕಾರ ಮಂದಿಗೆ ಗೆಲ್ಲಿಸೋದು, ಬರೀ ಸಾವ್ಕಾರೇ ಮುಂದೆ ಬಂದರೆ ಮತ್ತು ಬಡವರು ಯಾವಾಗ ಮುಂದೆ ಬರ್ತಾರ ಅಲ್ಲ. ಅದಕ್ಕೆ ನಾ ಏನು ಹೇಳಕತ್ತೀನಿ ಅಂತಂದ್ರೆ ಈ ಸಲ 12ನೇ ಸೀಸನ್ ಗಿಲ್ಲಿಗೆ ಓಟ್ ಹಾಕಿ ಎಲ್ರಿಗೆ ಗೆಲ್ಲಿಸ್ತ್ರಿ ಅಂತ ಅಂದ್ಕೊಂಡಿದ್ದೆ. ಮತ್ತು ನೀವು ಯಾರಿಗೆ ಓಟ್ ಹಾಕ್ಲತ್ತೀರೋ, ಯಾರು ಇಷ್ಟನೋ ನಂಗಂತೂ ಗೊತ್ತಿಲ್ಲ. ಗಿಲ್ಲಿ ಅವರಿಗೆ ಓಟ್ ಹಾಕಿ ಗೆಲ್ಲಿಸ್ರಿ ಅಂದ್ರೆ ಚೆಂದ ಆಯ್ತದ ಭಾಳ. ಯಾಕಂತಂದ್ರೆ ಅವರು ತುಂಬ ಕಷ್ಟಪಟ್ಟು ಬಂದಾರ. ಅದು ಸಲಕ್ಕಿಂದು ಕಾಮಿಡಿ ಎಂಟರ್ಟೈನ್ಮೆಂಟ್ ಎಲ್ಲನೂ ಮಾಡ್ಯಾರ, ಎಲ್ಲ ಚಲೋ ಆಟ ಆಡ್ಯಾರ, ಚೆಂದ ಅನಿಸುತ್ತೆ ನನಗೆ. ಪರ್ಸ್ನಲ್ಲಾಗಿ ನಂಗೆ ಚೆಂದ ಅನಿಸ್ಲತ್ತದ. ಅದು ಸಲಕ್ಕಿಂದು ಅವರೇ ಗೆದಿಬೇಕು, ಅವರೇ ಗೆಲ್ಲಬೇಕಂತ ನಾ ಅಂದ್ಕೊಂಡಿದ್ದೆ. ಮತ್ತು ನಿಮ್ಮ ಅನಿಸಿಕೆ ಏನಂತ ನಂಗೆ ಗೊತ್ತಿಲ್ಲ. ನೀವು ಯಾರಿಗೆ ಓಟ್ ಹಾಕ್ಲತ್ತೀರೋ, ಯಾರಿಗೆ ಗೆಲ್ಲಿಸ್ಬೇಕಂತ ಅಂದ್ಕೊಂಡ್ರೋ ಗೊತ್ತಿಲ್ಲ. ನಂಗೆ ಯಾಕೆ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ಗಿಲ್ಲಿ ಅವರು ಡೇ ಒನ್ನಿಂದ ಕಾಮಿಡಿ ಚೆಂದ ಮಾಡ್ಕೊತ ಬಂದಾರ, ನಂಗೆ ಭಾಳ ಇಷ್ಟ ಆಗ್ಯಾರ. ಅದ್ರ ಸಲುವಾಗಿ ನಾನು ವಿಡಿಯೋ ಮಾಡತ್ತೀನಿ. ಗಿಲ್ಲಿಯವ್ರಿಗೆ ಗೆದ್ದರು ಒಳ್ಳೆಯದು, ಅವರೇ ಗೆದಿಬೇಕಂತ ನಂಗೆ ಪರ್ಸ್ನಲ್ಲಾಗಿ ಅನ್ಸ್ಯದ ಅಂತ ನಾ ವಿಡಿಯೋ ಮಾಡಕತ್ತೀನಿ. ಮತ್ತು ನಿಮಗೆ ಯಾರು ಇಷ್ಟ ಅಂತ ನೀವು ಹೇಳಿ, ನೀವು ಯಾರಿಗೆ ಇಷ್ಟ ಅವ್ರಿಗೆ ಓಟ್ ಹಾಕ್ರಿ, ಯಾರು ಇಷ್ಟ ಅವ್ರಿಗೆ ಗೆಲ್ಲಿಸ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಖಾಂತರ ಏನು ಹೇಳತ್ತಿ ಅಂದ್ರೆ ನಾನಂತೂ ಗಿಲ್ಲಿನ ತುಂಬ ಇಷ್ಟಪಡಕತ್ತೀನಿ. ಅವರಿಗೆ ಓಟ್ ಹಾಕ್ತಾ ಇದ್ದೀನಿ ಗೆಲ್ಲಿಸ್ಬೇಕಂತ ನನಗೆ ಪರ್ಸ್ನಲಾಗಿ ಅನ್ಸ್ಯದಂತ ನಾನು ವಿಡಿಯೋ ಮಾಡಕತ್ತೀನಿ. ನೀವು ಯಾರ್ಯಾರಿಗೆ ಓಟ್ ಹಾಕ್ಲತ್ತೀರೋ, ನಿಮ್ಮ ಫೇವ್ರೇಟ್ ಯಾರ್ಯಾರು ಬೇರೆ ಬೇರೆ ಇರ್ತಾರಂತ ನಂಗೆ ಗೊತ್ತೈತಿ. ಎಲ್ಲರೂ ಅವರಿಗೆ ಓಟ್ ಹಾಕಂದ್ರೆ ನೀವೇನು ಕೇಳಂಗಿಲ್ಲ ಬಿಡ್ರಿ, ನಿಮ್ಗೆ ಇಷ್ಟ ಬಂದವ್ರಿಗೆ ನೀವು ಓಟ್ ಹಾಕ್ರಿ. ಬಟ್ ನಾ ಏನು ಹೇಳ್ತೀನಿ ಅಂದ್ರೆ ಡೇ ಒನ್ನಿಂದ ಸ್ಟಾರ್ಟಿಂಗಿಂದ ಎಂಟರ್ಟೈನ್ಮೆಂಟ್ ಮಾಡ್ಕೊಂಡು ಬಂದಾರ, ಚೆಂದ ಆಟ ಆಡ್ಯಾರ, ಎಲ್ಲರೂ ನಗಿಸ್ತಾರ, ಚೆಂದ ಕಾಮಿಡಿ ಮಜಾಕ್ ಮಾಡ್ಕೊಂಡು ಎಲ್ಲನೂ ನನಗೆ ಪರ್ಸ್ನಲಾಗಿ ಚೆಂದ ಅನ್ನಿಸ್ತದೆ. ನಾ ಅದಕ್ಕೋಸ್ಕರ ಹೇಳಕತ್ತೀನಿ. ನೀವು ಯಾರ್ಯಾರಿಗೆ ಓಟ್ ಹಾಕ್ತೀರಿ ನಿಮಗೆ ಬಿಟ್ಟಿರೋದು. ನನಗೆ ಹೇಳ್ಬೇಕನ್ನಿಸ್ತು, ಅದಕ್ಕೆ ನಾನು ಏನು ಮಾಡ್ತೀನಿ ಅಂದ್ರೆ ನಾ ವಿಡಿಯೋ ಮುಖಾಂತರ ಹೇಳಕತ್ತೀನಿ. ಮತ್ತು ನಿಮಗೆ ಯಾರು ಇಷ್ಟನೋ ನೋಡಿ, ನಿಮಗೆ ಹೆಂಗೆ ಚೆಂದ ಅನಿಸ್ತದೋ, ನಿಮ್ಗೆ ಯಾರಿಗೆ ಓಟ್ ಹಾಕ್ಬೇಕು ಅನಿಸ್ತದೋ ಅವ್ರಿಗೆ ಹಾಕ್ರಿ. ಬಡವರ ಮಕ್ಕಳು ಬೆಳಿಬೇಕಂತ ನನಗೆ ಅನಿಸುತ್ತೆ. ಅದಕ್ಕೋಸ್ಕರ ಗಿಲ್ಲಿ ಗೆದ್ರೆ ಒಳ್ಳೆಯದು, ಚೆಂದ ಆಗುತ್ತೆ. ಯಾಕಂದರೆ ಗಿಲ್ಲಿ ಪಾಪ ಬಡತನ ಕುಟುಂಬದಿಂದ ಬಂದವರು, ಬಡವರು. ಅದಕ್ಕೋಸ್ಕರ ನಾನು ಹೇಳಕತ್ತೀನಿ. ಮತ್ತು ನೋಡಿರಿ ನೀವು ಯಾರಿಗೆ ಓಟ್ ಹಾಕ್ಲತ್ತೀರಿ, ಯಾರಿಗೆ ಗೆಲ್ಲಿಸ್ಬೇಕು ಅನಿಸ್ತದೆ ನಿಮ್ಗೆ ಕಮೆಂಟ್ ಮಾಡಿ ಹೇಳ್ರಿ. ಮತ್ತು ಏನಾದರೂ ನಂದು ಅನಿಸಿಕೆ ಇತ್ತಂದ್ರೆ ಮತ್ತೆ ವೀಡಿಯೋ ಮಾಡಿ ಹೇಳ್ತೀನಿ ಅಂಥೇಳಿ ಇಷ್ಟು ಹೇಳಿ ನಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ, ಎಂಡ್ ಮಾಡ್ತಾಯಿದ್ದೀನಿ. ನೀವು ಯಾರಿಗೆ ಓಟ್ ಹಾಕ್ಲತ್ತೀರಿ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಂತೂ ಗಿಲ್ಲಿನೇ ಗೆಲ್ಲಬೇಕಂತ ಫಿಕ್ಸ್ ಆಗಿಬಿಟ್ಟಿನಿ, ಗಿಲ್ಲಿಗೆ ಸಪೋರ್ಟ್ ಮಾಡ್ತಿದ್ದೀನಿ. ಹೊರಗಡೆಯಿಂದ ಎಲ್ಲ ಸಪೋರ್ಟ್ ಸಿಗ್ಲತ್ತದ. ಚೆಂದ ಕಾಮಿಡಿ ಮಾಡ್ಯಾರ, ಚೆಂದ ನಗಿಸ್ತಾರ, ಚೆಂದ ಎಂಟರ್ಟೈನ್ಮೆಂಟ್ ಮಾಡ್ಲತ್ತಾರ, ಚೆಂದ ಅವರಿಂದ ಶೋ ಚೆಂದ ಬರಕತ್ಯದ. ಈ 12ನೇ ಸೀಸನ್ದಾಗ ಅವ್ರು ಇರ್ತಿರ್ಲಿಲ್ಲ ಅಂತಂತಂದ್ರೆ ಅಷ್ಟೊಂದು ಕಾಮಿಡಿ ಅಷ್ಟೊಂದೆಲ್ಲ ಏನು ಇರ್ತಿರಲಿಲ್ಲ ಕ್ರೇಜ್ ಅಂತ ನನಗೆ ಅನಿಸೈತೆ, ನನಗೆ ಪರ್ಸ್ನಲ್ಲಾಗಿ ಅನಿಸ್ಲತ್ತದ. ಮತ್ತು ನೋಡಿರಿ ನೀವು ಯಾರಿಗೆ ಓಟ್ ಹಾಕ್ರಿ, ಯಾರಿಗೆ ಗೆಲ್ಲಿಸ್ರಿ ನಿಮ್ಮ ಇಷ್ಟ.
ಇಷ್ಟು ಹೇಳಿ ಮತ್ತೆ ಏನಾದರೂ ನಂದು ಅನಿಸಿಕೆ ಹೇಳಬೇಕಪ್ಪ ಅಂದ್ರೆ ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಮತ್ತು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್. ಇಲ್ಲಿಗೆ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ.